ಹೊಸ್ದಾಗ ದಯಮಾಡಿ ಕೊಡಿವ ನಾನು ಈಗ ಸರಿ ಸಮ ನೋಡ್ಕೊಳಕ್ ಆಗ್ಲಾರ್ದ ಊರ್ ಬಿಟ್ಟು ಹೋಗ್ಬಿಟ್ಟಾನೆ. ಹಿಡ್ಕೊಂಬರ್ತೀನಿ ನಾನು ಪತ್ತ ಕೊಡ್ ನೀವು ಸಾಕು ಅಲ್ಲ ಅದು ಒಲ್ ಬಿಡ್ಯೋ ಸುದ್ದಿ ಬಿಡೋದನ್ನ ಅಪ್ಪರು ಕಾರ್ ಗಾಡಿ ಚಾವಿ ತೊಗೊಂಡು ಕಾರ್ ಹೊಡ್ಕೊಂಡು ನನಗೆ ಅರ್ಜೆಂಟ್ ಮುದೋಳ್ ಕೋಟಿಗೆ ಬಾ ಅಂತ ಹೇಳಿದ್ರು. ಅದಕ್ಕೆ ಕಾರ್ ಚಾವಿ ಕೊಟ್ಟೆ ಅಂದ್ರೆ ನಾನು ಪಟ್ನ ಇಲ್ಲಿ ಗೇರ್ ಹಾಕಿನ ಅಂದ್ರೆ ಅಲ್ಲೇ ಹೋಗಿ ತಗೋತೀನಿ ಅವನು. ನೀನು ತೇಲಿ ಬಸ್ಸಪ್ಪನಕ್ಕಿಂತ ಹೆವಿ ಡ್ರೈವರ್ನ. ಕೇಳ್ಪಟ್ಟಿ ನಾನು. ಕಾರ್ ಚೆನ್ನಾಗೇ ಓಡಿಸ್ತೀಯ. ಹಳಿ ಗಾಡಿ ಚಲೋ ಓಡಿಸ್ತೀನಿ, ಹೊಸ ಪಕ್ಕ ನೀನು ಅವನ ಹಳಿವು ಚಲೋ ಮೈಲೇಜ್ನು ಹಂಗ ಪಿಕಪ್ನು ಹಂಗ ಏನ. ಹಳಿ ಗಾಡಿ ಏನ್ ಓಡಿಸ್ತೀಯೋ, ಹೊಸ ಗಾಡಿ ಓಡಿಸ್ ನೋಡು, ಅದ್ರ ಮಜಾನೇ ಬೇರೆ. ನಡು ದಾರ್ಯಾಗ ಬಂದ್ ಬೀಳ್ತಾವ ಬಿಡ ಹೊಸ ಗಾಡಿನ ಸೆನ್ಸರ್ ಮೇಲೆ ಬಂದಾವ. ಮತ್ತ ಅವ್ ಗ್ಯಾರೇಜ್ಗೆ ಹೋಗ್ಬೇಕು ಅವ್ನು ಅಲ್ಲಿ ಮಟ್ಟ. ಇವು ಹಳಿ ಗಾಡಿ ಹಂಗಲ್ಲಿ ಎಲ್ಲಾರ ಒಂದು ಹಲ್ಲು ಕಡ್ದು ವೈರ್ ಎಲ್ಲಿ ತುರ್ಕಿದ್ರು ಚಲ ಆಗ್ಬಿಡ್ತಾವೆ. BS4 ಭಾರಿ ಅವ್ನಿ ಏನು ಪರವಾಗಿಲ್ಲ. ಗಾಡಿ ಬಗ್ಗೆ PhD ಮಾಡಿದೀಯ ಬಿಡು. 6 ಲಕ್ಷ ರೂಪಾಯಿ ತುಂಬ PhD ಮಾಡಿ ಮುಂದೆ ಕಲಿಬೇಕಂದ್ರೆ ರೊಕ್ಕ ಇಲ್ದಕ್ಕಾಗಿ ಇಷ್ಟ ಕಲ್ತ. ಚಾವಿ 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 ಕೊಡೋಣ ಕೊಡೋಣ. ಅಯ್ಯೋ ಮರ್ತೆ ಬಿಟ್ಟಿದ್ದೆ, ಕಾರ್ ಚಾವಿ ಬೆಡ್ರೂಮಲ್ಲಿದೆ, ಆದಷ್ಟು ಬೇಗ ತೆಗೆದುಕೊಂಡು ಹೋಗು. ಅದು ಇಲ್ಲಿ ಅವ್ರಿವ್ರು ಯಾಕೆ? ಮಲ್ಲನು ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ. ಅವರು ಇವ್ರನ್ನ ನೋಡಿಕೊಂಡು ಕಾಲ ಕಳೆಯೋದಕ್ಕಿಂತ ಈ ಮಲ್ಲನಿಂದನೇ ನನ್ನ ಎಲ್ಲ ಆಸೆ ಈಡೇರಿಸ್ಕೊಂಡ್ಬಿಟ್ರೆ ಆಯಿತು. ಹಾಗೂ ನಮ್ಮನೇಲೆ ಓಡಾಡ್ಕೊಂಡಿರ್ತಾನಲ್ಲ, ಮತ್ತ್ಯಾಕೆ ಹೊರಗಿನ ಪ್ರಾಣಿಗೆ ಕಾಳು ಹಾಕಬೇಕು ಅಂತ. ಇದು ಗುಡ್ ಐಡಿಯಾನೇ. ಇಷ್ಟು ದಿನ ನನಗೆ ಹೊಳಿಲೇ ಇಲ್ಲ. ಛೇ, ನನ್ನ ಟೈಮ್ ಎಲ್ಲ ವೇಸ್ಟ್ ಆಗಿಬಿಡ್ತು. ಏನು ಮಗ ಲಡ್ಡು ಬಂದು ಬಾಯಿ ಬಿತ್ತ? ನಿನ್ನ ಕಾಯಮೇ ಚಟ ಐತೈತನ. ಯಾವುದಪ್ಪ? ಒಬ್ಬ ಬಾಕಿ ಮಾತಾಡೋದು ಹಂಗೆ ಮಾತಾಡ್ಬಾರ್ದೇವ. ಹಂಗೆ ಏನಾರು ನಿನಗೆ ಮಾತಾಡೋ ಚಟ ಐತ ಅಂದ್ರೆ ಹಳದಿ ಕಲರ್ ಗುಳುಗಿತ್ತವ. ಅದನ್ಯಾಕೆ ತಗೋಬೇಕು? ಇದ ನಿಂದಿರ್ತದ, ಅದ್ ನಿಂದಿರೋದಿಲ್ಲ ಅನ್ನೋದು. ₹1 ಖರ್ಚು ಮಾಡಕ್ಕೆ ಅಲ್ಲಿತ್ತೀನಿ ನೋಡಿ ಅಲ್ಲಿ. ಅದು ಏನು ಚಾವಿ ಚಾವಿ ಅಪ್ಪಾರ ಮತ್ತೆ ಬೇಕೋತ್ ನಿಂದಿರ್ತಾರೆ. ಚಾವಿ ಕೊಡೋಣ. ಮಲ್ಲು ಹೇಳಿವ ನೀನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಾ? ಕೇಳ್ಬೇ, ಬೇಕಾದ ಕೇಳಿ. ನೀವು ಹ್ಞೂ ಅಂದ್ರೆ ಮಾವು ಬಲಿಗತ್ತೆ ರುಂಡಕ್ಕೆ ಹೋಗ್ಕೊಂಡು ಪಾದ ತಡಿ ಇಲ್ಲ. ಅಷ್ಟೊಂದು ತ್ಯಾಗ ಮಾಡೋದು ಬೇಡಪ್ಪ. ಒಂದೇ ಒಂದು ಹೇಳಿ. ನೀನು ಹೂ ಅನ್ನೋದಾದ್ರೆ ಹ್ಞೂ ಅನ್ನೋದಾದ್ರೆ ಇದೇನು ಆಸ್ತಿ ಇದೆಯಲ್ಲ, ಈ ಆಸ್ತಿ ಎಲ್ಲ ನೀನೇ ಹೊಡಿ ಆಗ್ತೀಯ. ಇದು ಒಟ್ಟು ನನಗ ನಿನಗೆ ನಾಳೆಗೆ ಎಷ್ಟೊತ್ತಿಗೆ ಬರಲಿ ಪಂಚಾಯತಿಗೆ? ಯಾಕೋ ಒಟ್ರು ಇವ್ರು ಚಲೋ ಆತು ಬಿಡ. ಯವ್ವ ಅಂದ್ರೆ ಇದಟ್ಟು ನನಗೆ ಆಸ್ತಿ ಹೆಚ್ಚು ಬಿಡ. ನಿನಗೆ ಆಗತ್ತೆ. ಚಲೋ ಆತು, ನನಗೆ ಗೊತ್ತಿತ್ತು. ಪಾಪ 1 ವರ್ಷ ಆತೀವ, ನಿಮಗೂ ಮಕ್ಕಳಾಗಿಲ್ಲ, ನನ್ನ ದತ್ತಕ್ಕೆ ತಗೋಬೇಕತ್ ಮಾಡಿರಲ್ಲ. ಅವ್ರು ತಗೋನಿ ಅವರು ಅಲ್ಲಿ ಅಂದ್ರು. ನೀ ಯಾರ ದೊಡ್ಡ ಮನಸ್ಸು ಮಾಡಿಲ್ಲ ಯವ್ವ. ನೀ ಹಾಲು ಕುಡಿಸ್ಲಿಕ್ಕೂ ಚಿಂತಿಲ್ಲವ. ನನಗೆ ದತ್ತ ಕಟ್ತವ, ನಾ ಕಡೆಗೆ ನೀರು ಕುಡಿದು ಬದುಕ್ತೀನಿ. ನಾನು ಬಾಯಾಗ ಮೊಣಕಾಯ ತುರುಕ್ತೀನಿ ನಿನಗೆ. ಒಳಗೆ ಇಳಿದು ಬೇಡ ಇನ್ನ ಟಾ ಮಾಡ್ತ. ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯಲ್ಲೋ. ನಾ ಸ್ವಲ್ಪ ಪುರಾಟನೆ ಅದ. ನೀವು ಬರೋದ್ನ ನಾನು ಕಾಲು ಹೊರಗೆ ಬಂದವ ಅಂತ. ಸಿಗೋರೆಲ್ಲ ಅಂತವ್ರ ಸಿಗ್ತೀರಿ ನೀವು. ನಮಗ್ ಬುದ್ಧಿ ಇಲ್ಲ, ಬರ್ತೀವಲ್ಲ. ನನ್ನ ಪಾಲಿನ ಅನ್ನ ಪೂರ್ಣೇಶ್ವರಿ ನೀವತ್ತು ನಾನೇ ಹೋಗುವತ್ನಾಗ ಒಂದು ಕೊಟ್ಟ ಹೋಗ್ಯಾವ ನಿಂದ. ಏನ ಫೋಟೋ ಬೇ ಮತ್ತೆ ಈ ಸಲ ಸಿಗ್ಲಾರ ಬ್ಯಾನರ್ದ ನಿನ್ ಫೋಟೋ ಹಾಕಿಲ್ಲ. ನೋಡು, ನಾನು ಸುತ್ತಿ ಬಳಸಿ ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ಒಟ್ಟಂಗ್ ಮಾತಾಡ್ಬೇಡಿ, ಯಾಕಂದ್ರ ಹಿಂಗ್ ಸುತ್ತಿ ಮೈಕ್ ಜಗ್ಗಂಗಿಲ್ಲ, ಸೀದಾ ಇಟ್ಟಿರ್ತಾರ ನಿತ್ತಲ್ಲೇ ಹೇಳಿ. ಕಾರ್ಡ್ಲೆಸ್ ಮೈಕ್ ತರಿಸು, ಕಾಲರ್ ಮೈಕ್ ತರಿಸು. ಅದೆಲ್ಲ ಕಾಲರ್ ಗಿಲ್ಲರ್ ಯಾಕೆ? ಏನೇನು ಮಾತಾಡ್ತಿಯಲ್ಲೋ, ಅದು ವಿಷಯ ಬೇಡ, ಬಿಟ್ಟಾಕ್ಬೇಡ. ಬಿಟ್ನೆ ಯಾವಾಗ ಹಿಡ್ಕೊಂಡ್ ನಮ್ಗೆ ಹಿಡ್ಕೊಂಡ್ ಅಭ್ಯಾಸನೂ ಇಲ್ಲ. ಯಾಕೆ ಜೀವ ತಿಂದ್ಯಾ? ನೋಡು, ಹೇಳ, ನೀ ನನ್ನ ಮಾತಿಗೆ ಹೂ ಅಂದಿದ್ದೆ, ಆದ್ರೆ ಒಂದೇ ಒಂದು ಸಾರಿ ನನ್ನ ಆಸೆ ಈಡೇರಿಸೋ. ಈ ನನ್ನ ತುಂಬು ದೇಹದ ಸವಿಯನ್ನ ಒಂದೇ ಒಂದು ಸಾರಿ ಉಳಿಬಾರ್ದೆ. ಅಲ್ಲೇವ ಅಪ್ಪಿ ತಪ್ಪಿ ಒಂದು ಮಾತು ಕೇಳ. ನೀನು ಕೆಲವೊಂದಿಷ್ಟು ಮನಿ ಶ್ರೀಮಂತರ ಹೆಣ್ಮಕ್ಳು ಹಿಂಗೆ ಇರ್ತೀರಿ. ಕಾರ್ ಓಡ್ಸೋನ್ ಲವ್ ಮಾಡೋದು, ತೋಟದಾಗ ಕೆಲಸ ಮಾಡೋನ್ ಮೇಲೆ ಲವ್ ಮಾಡೋದು, ಲಾಸ್ಟಿಗೆ ಗಂಡುಗಳಿಗೆ ಏನಾರು ಗೊತ್ತಾತಂದ್ರೆ ತಪ್ಪೆಲ್ಲ ಅವ್ರ ಮೇಲೆ ಹಾಕಿ ಸಣ್ಣಂಗೆ ಮರ್ಡರ್ ಮಾಡಿ ಸೊಳಿ ಬಾವಿ ಚೆಲ್ಲಿಸ್ಬಿಡುದು. ತಪ್ಪೆಲ್ಲ ಅವ್ರ ಮೇಲೆ ಹೊರಿಸಿ ದರ್ಗಾ ಜೈಲಿನಾಗ ಬುರ್ಗ ತೆಗ್ಯಾಕ ಹಚ್ಚಿಬಿಡುದು. ಬೇಡವ್ವ ಯವ್ವ. ಎದಕ್ ಬೇಡ? ಅಲ್ಲ
ನಿನಗೆ ಏನು ಕಮ್ಮಿ ಮಾಡ್ತೀನಿ ಹೇಳು ನಾನು. ಬೇಡವ ಯವ್ವ. ಕೇಳಿದಾಗೆಲ್ಲ ಹಣ ಕೊಡ್ತೀನೋ. ಹೆಂಗಸರು ತಿಂದಾರ ಉದ್ದಾರ ಆಗುತ್ತಲ್ಲವ ಯಾಕಾಕ ಬೇಡವ ಯವ್ವ. 1 ರೂಪಾಯಿ ಹಾಕಿ ತಿನ್ನೋಲ್ಲಕ್ಕ 1 ತುತ್ತು ತಿನ್ನೋಲ್ಲಕ್ಕ ದುಡ್ಡು ತಿನ್ನವ ಯವ್ವ. ಬ್ಯಾಡ ತಾಯಿ ಬೇಡವ ಇವಾಗ ಕೇಳು. ಹೇಳಿ ಕೇಳಿ ಗಂಡದನವ ಯವ್ವ. ಅಯ್ಯ ಅದು ಗಂಡನ ಮತ್ತ ಕೂಳಿಗೆ ದಂಡ ಅದು. ಅದ ಅಂದ್ರ ಅದನ್ನ ಗೂಟಕ್ಕೆ ಬಡಿಬೇಕತ್ ಮಾಡಿ ಬಡದ್ರು ಏನು ಬೇಡವ. ಊಟಕ್ಕೆ ಬೇಸರ ಆಗ್ತಾನವ. ಗೂಟಕ್ಕೆ ಬಡಿಬಾರ್ದು. ಈಗ ನೀವು ಗರತಿ ಎತ್ತಾರ ನೀ ಅವನೇನಾರು ಗೂಟಕ್ಕೆ ಬಡದೆ ಅಂದ್ರೆ ಗೂಟದಲ್ಲಿ ಗರತಿ ಎತ್ತಾರ ನೀನು. ಅದಕ್ಕೆ ಹಂಗೆಲ್ಲ ಮಾಡಬಾರ್ದು. ಚೆನ್ನಾಗಿದಿ ನೋಡ್ತಾಯಿ ಅಂತದೆಲ್ಲ ಭಾವನೆ ಇಟ್ಕೋಬೇಡ. ಏನಂತದು ಇಂಥದ್ದು ತಾಯಿಗಿ ಅಕ್ಕ ತಂಗಿ ಅನ್ಕೊಳ್ತಾ ಅದೆಲ್ಲ ಸರಿ ಸರಿ ನೋಡವ ಯವ್ವ. ಅಲ್ಲ ನಾ ಹೇಳಾಕತ್ತನಲ್ಲ ದುಡ್ಕೊಂಡ್ ತಿನ್ನವ ಈ ಮನಿ ಮೇಲೆ ಒಂದು ತನ್ನ ತಿಂದನಂದ್ರೆ ಅದ್ರ ಋಣ ಐತಿವ. ಅದು ಇದು ಬಿಟ್ಟು ನೀ ಹಿಂಗೆಲ್ಲ ಜಗಡಿ ಹಿಂಗೆಲ್ಲ ಮಾಡಿದ್ರೆ ನಾನು ಸರಿ ಅನ್ಸಂಗಿಲ್ಲವ. ಮೇಲಾಗಿ ನಮ್ಮ ಅಪ್ಪ ಒಂದು ಮಾತು ಹೇಳ್ಯಾನ, ನೋಡಪ್ಪ ನಿನ್ನ ಗಂಡು ಸತ್ತ ಹುಡ್ಸೀನಿ ಮ್ಯಾಗ ಅದನವ ಗಂಡ್ಸ್ ಅಂತ ಹುಡ್ಸೀನಿ ದುಡ್ದು ಬೆವ್ರು ಸುರಿಸು ಅದು ಇದು ಬಿಟ್ಟು ಕಂಡು ಹೆಣ್ಮಕ್ಳು ನೋಡಿ ಬೆವ್ರು ಜೋಲ್ ಸುರಿಸ್ಬೇಡ ಅಂತ ಹೇಳ್ಯಾರ ನೀವು. ಬ್ಯಾಡ್ತಾಯಿ ನಿನ್ನ ಮನೆ ಇರಲಿಲ್ಲ ಅಂದ್ರೆ ಕೆಲಸ ಮಾಡಕ್ಕೆ ನನಗೆ 108 ಮನಿ. ನಿಮ್ಮ ಮನಿ ಹೆಗಲ ಮೇಲೆ ಮುಂದಿನ ಮನಿ. ಬರ್ರಿ ಹಾಳಾಗೋಯ್ತು ನೋಡಿ. ನೀವು ಇಲ್ಲಿ ಸಮಯ ನೋಡ್ಕೊಂಡು ಇವನಿದಾನಲ್ಲ ಇವನ ಮಲ್ಲು ನನ್ನ ಶೀಲನೆ ಹಾಳು ಮಾಡಕ್ ಬಂದಿದ್ದಾನೆ. ಸರಿಯಾದ ಸಮಯಕ್ಕೆ ಬಂದ್ರಿ ನೀವು. ವಾವ್ ಫ್ಯಾಂಟಾಸ್ಟಿಕ್. ಈ ನಿನ್ನ ಕಾಮ ಚಪಲತೆ ನಟನೆಯನ್ನು ಕೊಂಡು ಆಸ್ಕರ ಪ್ರಶಸ್ತಿ ಕೊಡ್ಬೇಕಾಯ್ತು. ನನ್ನ ಜೀವನದಲ್ಲಿ ಬಂದು ಈ ರೀತಿ ಯಾಕೆ ಆಡ್ತಾ ಇದೀಯಾ? ನನ್ನಿಂದ ನಿನಗೆ ಏನಾಗಬೇಕಾಗಿತ್ತು ಹೇಳಲೇ ಹೇಳು. ಹಣ ಒಂದಿದ್ರೆ ಈ ಸಮಾಜದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಏನ್ ಮಾಡೋದು? ಹುಟ್ಟಿದಾಗಲಿಂದಲೇ ನಾನು ಬಡವಿ. ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು, ಹ್ಯಾಕ್ ಬದುಕಬೇಕು ಅಂತ ಗೊತ್ತಾಗ್ಲಿಲ್ಲ. ಅವಾಗ ನಾನೇ ನಿರ್ಧಾರ ಮಾಡ್ಕೊಂಡೆ, ಬಡವಳಾಗಿ ಹುಟ್ಟಿದ್ದು ನನ್ನ ತಪ್ಪಲ್ಲ, ಆದ್ರೆ ಸಾಯ್ಬೇಕಾದ್ರೆ ಬಡವಳಾಗಿ ಮಾಡ್ಕೊಂಡೆ. ವಿಚಾರ ಮಾಡಿ ನನ್ನ ಪಾಲೆಗೆ ಹಾಕೊಂಡು ಮದುವೆ ಮಾಡ್ಕೊಂಡೆ. ನನಗೆ ಬೇಕಾಗಿದ್ದ ನೀನಲ್ಲ, ನಿನ್ನ ಇರೋ ಹಣ, ಆಸ್ತಿ, ಒಡವೆ, ಇದೇ ನನ್ನ ಉದ್ದೇಶ. ಹೆಣ್ಣಿನ ಮಾತು ಕೇಳಬಾರ್ದು, ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯಿಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು. ಈ ಕೈಗಳಿಂದ ಈ ಮನಸ್ಸನ್ನೇ ಕಲ್ಲು ಮಾಡಿಕೊಂಡು ನನ್ನ ತಂದೆ ತಾಯಿಗಳನ್ನ ನನ್ನ ಕೈಯಿಂದ ಹೊರಗೆ ಹಾಕಿದೆಯಲ್ಲ, ಎಂತ ಪಾಪಿ ನೀನು. ಹಣಗೋಸ್ಕರ ಇಷ್ಟೆಲ್ಲ ಮಾಡಿದೆಯಲ್ಲ. ಹಣಕ್ಕಾಗಿ ಸೂರ್ಯ ಕೂಡ ರಸ್ತೆ ಇಳಿದು ಬಂದು ನಿಂತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಆ ಸೂಳಿಗೂ ನಿನಗೂ ಏನ್ ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಹಣಕ್ಕಾಗಿ ನಾನು ನೀನು ಮಾಡಿಕೊಂಡೆ ಅಂದಾಗ ನಾನು ಕಟ್ಟಿದ ಕರಮಣಿ ನಿನ್ನ ಕೊರಳಿಗೆ ಏಕೆ ಬಿಸಾಕೆ? ಎಕ್ಸ್ಕ್ಯೂಸ್ ಮೀ, ಇದು ನೀನು ಕಟ್ಟಿದ ತಾಳಿ ಅಲ್ಲ. ಹಲೋ, ಈ ಕರಿಮಣಿ ಮಾಲೀಕ. ಎಕ್ಸಾಕ್ಟ್ಲಿ ಕರೆಕ್ಟ್, ನೀನಲ್ವೇ ಅಲ್ಲ. ಏನೋ ನಾನು ಕಟ್ಟಿದ್ದೀನಿ ಅಂತ ಇದೆಯಲ್ಲೋ. ನೀನೇನೋ ನಿನ್ನ ತಂದೆ ತಾಯಿಗಳ ಒಪ್ಪಿಗೆ ಪಡೆದುಕೊಂಡು ಗುರು ಹಿರಿಯರನ್ನ ಕರೆಸಿ ಮಂತ್ರ ಹೇಳಿಸಿ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದೀಯ ಇಲ್ವಲ್ಲ? ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆಫೀಸಿಗೆ ಕರ್ಕೊಂಡು ಹೋದೆ. ಸುಮ್ಮನೆ 2 ಸೈನ್ ಬಿಸಾಕಿ ಮನೆಗೆ ಕರ್ಕೊಂಡು ಬಂದೆ. ಅಂದಮೇಲೆ ನಿನಗೆ ಬೇಕಾಗಿದ್ದು ನನ್ನ ಮನಸ್ಸಲ್ಲ,
ನನ್ನ ತುಂಬು ದೇಹ ಅದನ್ನು ಅನುಭವಿಸಿದೀಯ, ಮುಗಿದೋಯ್ತು, ಮತ್ತಿನ್ನೇನು? ಕರಿಮಣಿ ಮಾಲೀಕ ನೀನಲ್ಲ, ಸಾಧ್ಯನೇ ಇಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಆಹಾ, ಕರಿಮಣಿ ಮಾಲೀಕ ನಾನಲ್ಲ. ಹೌದು, ಧರ್ಮೇಚ ಅರ್ಥೇಚ ಕಾಮೇಚ ನಾಥೇಚ ರಾಮಿ ಎಂದು ಸಪ್ತಪದಿ ತುಳಿದು ಈ ಸಮಾಜದ ಮುಂದೆ ಬಂದು ನಿಂದಿರಲಿಲ್ಲ. ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ಯಾರೂ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಗೆ ನಿನ್ನ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದುವೆ ಮಾಡಿಕೊಂಡು ಬಂದೆ. ಈ ಹಾರ ಬದಲಿ ಮಾಡ್ಕೊಂಡು ಬಂದ್ರೆ ಈ ಸಮಾಜದಲ್ಲಿ ತಂದು ನಿನ್ನನ್ನು ನಿಂದಿಸಿದ್ರೆ ನೀನು ನನ್ನ ಹೆಂಡತಿ ಆಗುವ್ಯಾ? ಇವಾಗ ಗೊತ್ತಾಯ್ತು, ಪ್ರೀತಿ ಪ್ರೇಮ ಅಂತ ಬಿಸಾಕಿ ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಹೆಣ್ಣನ್ನ ಮದುವೆ ಮಾಡಿಕೊಂಡ್ರೆ ನನ್ನ ಬಾಳು ಸುಗಮವಾಗಿ ಸಾಗ್ತಾ ಇತ್ತು. ತಪ್ಪಾಡ್ಬಿಟ್ಟೆ, ನಾನ್ ತಪ್ಪಾಡ್ಬಿಟ್ಟೆ. ಆದ್ರೂ ನಾನು ಬಿಡಲ್ಲ. ನೋಡ್ಮಲು, ಹೇಳ್ರಿಪ್ಪ. ನನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ತೀನಿ, ಸರಿ. ಅವ್ರ ಕಾಲಿಗಳನ್ನ ಬೆಳೆಸ್ತೀನಿ. ನೋಡು, ನಾನು ಬರುವವರೆಗೂ ಸ್ವಲ್ಪ ಮನೆ ಕಡೆ ಜೋಪಣ. ಅವತ್ತ ಇಟ್ಟು ಮೆಟ್ಲಿ ಹೊಡ್ಕೊತಿದ್ರು, ನೀನು ಬಾಳೆ ಹಾಕಿ ಹೌದಲ್ಲ? ಹಾಂ, ಹೌದಪ್ಪ ಹೌದಪ್ಪ ಅಂದ್ ಮತ್ತೆ ನೀನು ಇಂಥದ್ದು ಮಾಡು. ಇವ ನೀತಿ ಪಾಠ. ನಿಮ್ಮ ಊರವ್ರು ದುಡ್ಡು ಕೊಟ್ಟು ಅಷ್ಟೆಲ್ಲ ಖರ್ಚು ಮಾಡಿ ಖರ್ಚಿರ್ತಾರಂದ್ರೆ ತಿಳುವಳಿಕೆ ಇಲ್ದವ್ರು ತಿಳ್ಕೊಂಡು ಮುಂದೆ ಉದ್ಧಾರ ಆಗಲಪ್ಪ ಅಂತೇಳಿ. ನಾವು ತಿಳ್ಕೊಳ್ಳೋದು ಭಾಳ ಐತಿ, ನಾ ತಿಳ್ಕೊಳ್ಳೋದು ಭಾಳ ಐತಿ, ನೀ ತಿಳ್ಕೊಳ್ಳೋದು ಭಾಳ ಐತಿ, ಎಲ್ಲರೂ ತಿಳ್ಕೊಳ್ಳೋದು ಭಾಳ ಐತಿ. ಏನಪ್ಪ ಅಂದ್ರೆ ತಂದೆ ತಾಯಿಗಳು ಹೊತ್ತು ಹೆತ್ತು ಸಾಕಿ ಸಲುವಿ ಅತ್ತಾಗರಂಬಿಸಿ ತುತ್ತು ಮಾಡಿ ಉನ್ನಿಸಿ ನಮ್ಮನ್ನು ಜೋಪಾನ ಮಾಡಿರ್ತಾರೆ ಅಂದ್ರೆ ನಮಗೆ ತಕ್ಕಂಥದ್ದು, ನಮ್ಮ ಮನೆತನಕ್ಕೆ ತಕ್ಕಂಥದ್ದು ಕನ್ಯಾ ತೆಗೆದು ಮದುವೆ ಮಾಡಿ ನಮ್ಮ ಭಾಳ ಬಂಗಾರ ಮಾಡ್ತಿರ್ತಾರೆ. ಆದ್ರೆ ನಾವು ಪ್ರೀತಿ ಅನ್ನೋ ವಿಷಯದೊಳಗೆ ಕಾಲೇಜ್ಗೆ ತಗೋತಾ ಯಾಕಿಗಾರ ಲವ್ ಲೆಟ್ರ್ ಹೋಗದೆ, ಕಣ್ಣು ನೋಡದೆ, ಲವ್ ಮಾಡಿದೆ, ಲಾಸ್ಟಿಗೆ ಎಂಗೇಜ್ಮೆಂಟ್ ಅದು ಇದು ಅಂತೇಳಿ ಮದುವೆ ಆಗಿ ಮನೆಗೆ ಕರ್ಕೊಂಬರ್ತೀವ. ನೀರು ಇಲ್ದಕ್ಕೆ ತಾಯಿ ತಂದೆ ಇರಲಿ ಬಿಡು, ಏನೋ ಮಾಡಿದ್ರೆ ನಮ್ಮ ಮಕ್ಕಳು ಅಂತೇಳಿ ಕರುಣೆಯಿಂದ ಒಳಗೆ ಕರ್ಕೋತಾರೆ. ಆದ್ರೆ ಇವರು ಮನೆಯನ್ನು ದೇಗುಲ ಮಾಡಲಾರ್ದ ನೀವು ಸುಡುಗಾಡು ಮಾಡಿ ಹಿಡ್ದ ಬಹಳ ಹೆಂಗಿತ್ತಪ್ಪ ಇವ್ರ ಸಂಸಾರ. 35 ವರ್ಷ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆಂದು ಬಂದ ವೀರ ಸೈನಿಕನ ಕಥೆ ಎಲ್ಲಿಗೆ ಹಚ್ಚಿದೆವು ಭಗವಂತ? ಬೇಡಪ್ಪ, ನೀ ನಿಜವಾಗ್ಲೂ ಇದ್ದದ್ದ ಕರೆ ಆಗಿದ್ರ ಈ ಪ್ರಪಂಚದಾಗ ಇಬ್ಬರಿಗೆ ಮಾತ್ರ ನೋಡಿ ಕಷ್ಟ ಕೊಡು. ಒಬ್ಬ ಪ್ರಪಂಚಕ್ಕೆಲ್ಲ ಕಷ್ಟಪಟ್ಟು ದುಡಿದು ಅನ್ನ ಹಾಕುವ ರೈತಾನ ಅಂದ್ರ, ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂಥ ವೀರ ಸೈನಿಕ. ಇವರಿಗೆ ಕಷ್ಟ ಕೊಟ್ಟರು ಎದುರಿಸುವಂಥ ಶಕ್ತಿ ನೀಡು ಭಗವಂತ. ಇವರ ಜೀವನ ಮತ್ತೆ ಹಾಲು ಜೇನಿನಂತೆ ಒಂದಾಗಿ ಇವರು ಕುಟುಂಬ ಒಂದಾದರೆ ಅಷ್ಟೇ ಸಾಕು. ಏನಾಗುತ್ತೋ ನೋಡೋಣ.